ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರಿನ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಲೇಔಟ್ ಎನ್ನುವಂತ ಪ್ರದೇಶ ಇತ್ತು. ಅದೊಂದು ವಾರ್ಡ್ ಆಗಿತ್ತು. ಆದರೆ ಈಗ ಅದರ ಹೆಸರು ಬದಲಾಗಿದೆ. ಕುಮಾರಸ್ವಾಮಿ ಲೇಔಟ್ ಹೆಸರನ್ನು ಬದಲಿಸಿದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಯಾರಬ್ ನಗರ್ ಎಂದು ನಾಮಕರಣ. ಭುಗಿಲೆದ್ದ ಆಕ್ರೋಶ. ಬಿಬಿಎಂಪಿ ಹೋಗಿ ಜಿಬಿಎ ಆಯಿತು, ಕುಮಾರಸ್ವಾಮಿ ಲೇಔಟ್ ಹೋಗಿ ಯಾರಬ್ ಆಯಿತು ಅಂತ ಹೇಳಿ ನೆಟ್ಟಿಗರು ಕಾಮೆಂಟ್ ಹಾಕುತ್ತಿದ್ದಾರೆ. ಯಾರಬ್ ನಗರ್ ಎಂದು ನಾಮಕರಣ, ಭುಗಿಲೆದ್ದ ಆಕ್ರೋಶ. ಬಿಬಿಎಂಪಿ ಹೋಗಿ ಜಿಬಿಎ ಆಯಿತು, ಲೇಔಟ್ ಹೋಗಿ ಯಾರಬ್ ಆಯಿತು. ಜಿಬಿಎ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರ ಆಕ್ರೋಶ. ಕುಮಾರಸ್ವಾಮಿ ಲೇಔಟ್ ಏನು ನಿಮ್ಮ ಎದೆ ಮೇಲೆ ಇಟ್ಟಿದ್ವಾ? ಯಾಕೆ ಎತ್ತಿದ್ರಿ ಅದನ್ನ? ಯಾಕೆ ಯಾರಬ್ ನಗರ್ ಅಂತ ನಾಮಕರಣ ಮಾಡಿದ್ರಿ? ಏನು ನಿಮ್ಮ ಇಂಟೆನ್ಷನ್ನು ಮತ್ತೇನು ಲಾಜಿಕ್ಕು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಮುಂದೆ ಕುಮಾರಸ್ವಾಮಿ ಲೇಔಟ್ ಇರೋದಿಲ್ಲ. ಆ ಲೇಔಟ್ ಅಥವಾ ಆ ವಾರ್ಡ್ನ ಹೆಸರು ಯಾರಬ್ ನಗರ ಎಂದು ಕರೀಬೇಕು. BMTC ಬಸ್ಸಲ್ಲಿ ಪದ್ಮನಾಭ ನಗರದಿಂದ ಕೂತ್ಕೊಂಡು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಹತ್ತಿರಕ್ಕೆ ಇಳಿಸಿ ಅಂದರೆ ಕಂಡಕ್ಟ್ರು ಮೇಲೆ ಕೆಳಗೆ ನೋಡ್ತಾರೆ. ಕಾರಣ ಆತನ ಬಿಲ್ಲಿಂಗ್ ಮಷೀನ್ನಲ್ಲಿ ಯಾರಬ್ ನಗರ್ ಅಂತ ಹೇಳಿ ಟೈಪ್ ಮಾಡಬೇಕಾತ. ಈಗ ನೋಂದಣಿಯಾಗಿದೆ. ಕುಮಾರಸ್ವಾಮಿ ಲೇಔಟ್ ಅನ್ನೋದು ಇರೇಸ್ ಆಗಿ ಯಾರಬ್ ನಗರ ಎಂದು ಉಲ್ಲೇಖ ಅಥವಾ ನೋಂದಣಿ. ಪದ್ಮನಾಭ ನಗರದ ವ್ಯಾಪ್ತಿಗೆ ಬರುವ ಯಾರಬ್ ನಗರ ಬಹುಶಃ ಆರ್ ಅಶೋಕ್ ಆ ಕ್ಷೇತ್ರದ ಶಾಸಕರು. ಪದ್ಮನಾಭ ನಗರ ಕುಮಾರಸ್ವಾಮಿ ವಾರ್ಡ್ ಅಂತ ಇನ್ನಿರೋದಿಲ್ಲ, ಯಾರಬ್ ನಗರ ಎಂದು ಕರೆಯಲಾಗುತ್ತೆ. ಈಗ 5 ನಗರ ಪಾಲಿಕೆಗಳಾಗಿದೆ. 198, 204 ಇದ್ದ ವಾರ್ಡ್ಗಳಿಗೆ 369 ಚಿಲ್ಲರೆ ಆಗಿದೆ. ಜನಸಂಖ್ಯೆಯ ಆಧಾರದಲ್ಲಿ ವಾರ್ಡ್ಗಳನ್ನು ಡಿವೈಡ್ ಮಾಡಲಾಗುತ್ತೆ. ಡಿವೈಡ್ ಮಾಡಲಾಗಿರುವ ವಾರ್ಡ್ಗಳಲ್ಲಿ ಭಾಷಾವಾರು, ಸಮುದಾಯವಾರು ಆಗ್ರಹಗಳು, ಮನವಿಗಳು ಬಂದರೆ, ಈಗ ಯಾದವ್ ಸಮುದಾಯ ತಿಕ್ಲಿ ಪಾಪ್ಯುಲೇಟೆಡ್ ಏರಿಯಾಗಳಲ್ಲಿ ಯಾದವರು ಅಲ್ಲಿನ ಗ್ರಾಮ ಪಂಚಾಯತಿಗೆ ಒಂದು ಮನವಿ ಕೊಡ್ತಾರೆ ಅನ್ಕೊಳ್ಳಿ. ಲಾಲ್ ಬಹದ್ದೂರ್ ಯಾದವ್ ಅನ್ನೋ ವ್ಯಕ್ತಿಯ ಹೆಸರು ನಮ್ಮ ಗ್ರಾಮಕ್ಕೆ ಇಡಬೇಕು ಅಂತ. ಅಲ್ಲಿ ಬಹುಸಂಖ್ಯೆ ಯಾರಿಂದ ಸಾಬೀತಾಗುತ್ತೋ ಆ ಸಮುದಾಯದ ಹೆಸರು ಫೈನಲ್ ಆಗುತ್ತೆ. ಇದು ಸಾಮಾನ್ಯವಾಗಿ ಭಾರತದಲ್ಲಿ ನಡೆಯುವಂಥ ಒಂದು ಪದ್ಧತಿ. ಜನಸಂಖ್ಯೆಯ ಆಧಾರದಲ್ಲಿ ವಾರ್ಡ್ ಡಿವೈಡ್ ಆಗುತ್ತೆ. ವಾರ್ಡ್ಗಳಲ್ಲಿ ಸಮುದಾಯವಾರು ಮತ್ತು ಜನಸಂಖ್ಯಾವಾರು ಮತ್ತು ಬಹುಮತ ಯಾವುದಕ್ಕೆ ಸಾಬೀತಾಗುತ್ತೋ ಆ ಹೆಸರನ್ನು ಫೈನಲ್ ಮಾಡಲಾಗುತ್ತೆ. ಈಗ ಏರಿಯಾಗಳಲ್ಲಿ ಕೆಲವೊಮ್ಮೆ ಹೆಸರುಗಳನ್ನು ಚೇಂಜ್ ಮಾಡೋ ಪದ್ಧತಿ ಬಂದಾಗ ಆ ಹೆಸರಿನ ಹಿನ್ನೆಲೆಯನ್ನು ಹುಡುಕಲಾಗುತ್ತೆ. ಆ ಹೆಸರಿನ ಹಿಂದಿರ್ತಕ್ಕಂತಹ ಲಾಜಿಕ್ ಏನು ಅನ್ನೋದನ್ನು ಚೆಕ್ ಮಾಡಲಾಗುತ್ತೆ. ಅದಾದ ನಂತರನೇ ಅದನ್ನು ನೋಂದಣಿ ಮಾಡುವಂತಹದ್ದು. ಕುಮಾರಸ್ವಾಮಿ ಲೇಔಟು ಬೇಡ, ಯಾರಬ್ ನಗರ ಅಂಥೇಳಿ ನಾಮಕರಣ ಮಾಡಬೇಕು ಅಂಥೇಳಿ ಆ ಊರವರ ಆಗ್ರಹಗಳಿತ್ತು, ಆ ಊರವರ ಮನವಿಗಳಿತ್ತು. ಆ ಮನವಿ ಆಧಾರಿತವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಯಾರಬ್ ನಗರ ಅಂಥೇಳಿ ನಾಮಕರಣ ಮಾಡೋದಕ್ಕೆ ಹೊರಟಿದೆ. ಈಗಾಗಲೇ ನೋಂದಣಿ ಆಗಿದೆ ಅನ್ನೋ ಮಾಹಿತಿ ಇದೆ. ಈಗಾಗಲೇ ಅಸಮಾಧಾನ, ಅತೃಪ್ತತೆ, ಆಕ್ರೋಶಗಳು ಭುಗಿಲೆದ್ದಿದ್ದಾವೆ. ಅನಾವಶ್ಯಕವಾಗಿ ಯಾಕೆ ಚೇಂಜ್ ಮಾಡಿದ್ರಿ ಅನ್ನೋ ಅಸಮಾಧಾನತೆಗಳು ಕೂಡ ಕೇಳಿ ಬರ್ತಿದೆ. ಜನರ ಆಗ್ರಹದ ಮೇಲೆ ಹೆಸರು ಬದಲಿಸಿದ GBA ಇನ್ನಿದನ್ನೆಲ್ಲ ಗಮನಿಸ್ಕೊಂಡು ನೆಟ್ಟಿಗರೊಂದು ಮೆಸೇಜ್ ಹಾಕೇ ಬಿಟ್ರು. BBMP ಹೋಗಿ ಗ್ರೇಟರ್ ಬೆಂಗಳೂರು ಆಯಿತು, ಕುಮಾರಸ್ವಾಮಿ ಲೇಔಟ್ ಹೋಗಿ ಯಾರಬ್ ನಗರ ಅಂತ ಆಯಿತು. ಅದರಲ್ಲಿ ತಪ್ಪೇನಿದೆ, ಅಧಿಕೃತ ನೋಂದಣಿಯಾಗಿದೆ ಎಂದು ನೆಟ್ಟಿಗರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಗೂ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.